ಇರಾನ್ನ ದಿವಂಗತ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ವೇಳೆ ಇರಾನ್ನ ಎಲ್ಲಾ ಪ್ರಮುಖ ನಾಯಕರನ್ನು ಒಂದೇ ಒಂದು ಗುಂಡಿನ ದಾಳಿಯ ಮೂಲಕ ಹತ್ಯೆ ಮಾಡುವ ಸಾಮರ್ಥ್ಯ ಅಮೆರಿಕಾಗೆ ಇತ್ತು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಖಮೇನಿ ಮೃತಪಟ್ಟಿದ್ರು. ಸದ್ಯ ಅವರ ಅಂತ್ಯಕ್ರಿಯೆಯ ಸರಣಿ ಕಾರ್ಯಕ್ರಮಗಳು ನಡೆದಿದ್ದು ಅಲ್ಲಿ ಇರಾನ್ನ ಉನ್ನತ ನಾಯಕರೆಲ್ಲರೂ ಒಂದೇ ಕಡೆ ಸೇರಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್, ಅವರೆಲ್ಲರೂ ಅಲ್ಲಿ ಒಂದೇ ಕಡೆ ಇದ್ರು, ಒಂದೇ ಒಂದು ಗುಂಡಿನ ದಾಳಿಯಿಂದ ಅವರನ್ನು ನಾವು ಮುಗಿಸಬಹುದಿತ್ತು. ಆದರೆ ನಾವು ಹಾಗೆ ಮಾಡಲಿಲ್ಲ, ಯಾಕಂದರೆ ನಮ್ಮೊಂದಿಗೆ ಮಾತುಕತೆ ನಡೆಸಲು ಯಾರೂ ಉಳಿಯುವುದಿಲ್ಲ ಎಂಬ ಕಾರಣಕ್ಕೆ ಆ ನಿರ್ಧಾರಕ್ಕೆ ಬರಲಿಲ್ಲ ಅಂತ ಆಕ್ಸಿಯೋಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಜನ ಅಳುತ್ತಿರೋದನ್ನು ನೋಡಿ ತಮಗೆ ಆಶ್ಚರ್ಯವಾಯಿತು ಅಂದಿರುವ ಟ್ರಂಪ್, ಜನರಿಗೆ ಖಮೇನಿ ಅಂದರೆ ಇಷ್ಟ ಇಲ್ಲ ಅಂದುಕೊಂಡಿದ್ದೆ. ಬಹುಶಃ ಅವರು ಸುಳ್ಳು ಕಣ್ಣೀರು ಹಾಕುತ್ತಿರಬಹುದು ಅಂತ ಟ್ರಂಪ್ ಲೇವಡಿಯನ್ನು ಮಾಡಿದ್ದಾರೆ. ಇದಕ್ಕೆ ತಿರುಗೇಟನ್ನು ನೀಡಿರುವ ಅರ್ಮೇನಿಯಲ್ಲಿರುವ ಇರಾನ್ ರಾಯಭಾರ ಕಚೇರಿ ಎಕ್ಸ್ನಲ್ಲಿ, ನಿಮಗೆ ನಾಗರಿಕತೆ, ಇತಿಹಾಸ ಅಥವಾ ಗೌರವ ಯಾವುದೂ ಇಲ್ಲದಿರುವುದರಿಂದಲೇ ಇಂತಹ ವಿಷಯಗಳು ಅರ್ಥವಾಗುವುದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಭದ್ರತೆಯ ದೃಷ್ಟಿಯಿಂದ ಖಮೇನಿ ಅವರ ಪುತ್ರ ಮುಜ್ತಬಾ ಖಮೇನಿ ಅವರು ತಮ್ಮ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದೇ ಇರುವುದು ಅನುಮಾನ ಅಂತ ಭಾರತದಲ್ಲಿನ ಸುಪ್ರೀಂ ಲೀಡರ್ ಪ್ರತಿನಿಧಿ ಅಯತುಲ್ಲಾ ಅಲಿ ಖಮೇನಿ ತಿಳಿಸಿದ್ದಾರೆ. ಜುಲೈ 4ರಂದು ಟೆಹರಾನ್ನಲ್ಲಿ ಆರಂಭವಾದ ಅಂತ್ಯಕ್ರಿಯೆ ಕಾರ್ಯಕ್ರಮಗಳು ಜುಲೈ 9ರಂದು ಮಶಾಡ್ನಲ್ಲಿ ಅಂತ್ಯಗೊಳ್ಳಲಿವೆ. ಆದರೆ ತಂದೆಯ ಅಂತ್ಯಕ್ರಿಯೆಗೆ ಮಗನೇ ಭಾಗಿಯಾಗುವುದಿಲ್ಲ ಅಂತ ಹೇಳೋದು ನಿಜವಾಗ್ಲೂ ಆಶ್ಚರ್ಯವನ್ನು ತರುತ್ತೆ. ಆದರೂ ಇದು ಭದ್ರತೆಯ ದೃಷ್ಟಿಯಿಂದ ಆಗುತ್ತಿದೆ ಅಂತ ಹೇಳ್ತಾ ಇರೋದು ಮತ್ತಷ್ಟು ಅನುಮಾನಗಳನ್ನು ಸೃಷ್ಟಿ ಮಾಡಿದೆ. ಒಟ್ಟಾರೆ ಯುದ್ಧ ಮುಗಿದ್ರೂ ಯುದ್ಧದ ಭೀಕರತೆ ಇಷ್ಟೊಂದು ಆಗಿದ್ರೂ ಕೆಲವೊಂದು ವಿಷಯಗಳು ಇನ್ನೂ ಮುಗಿದಿಲ್ಲ. ಟ್ರಂಪ್ ಮತ್ತೆ ಪದೇ ಪದೇ ಲೇವಡಿ ಮಾಡ್ತಾ ಇದ್ದಾರೆ, ಸಾವಿನ ವಿಚಾರದಲ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ. ಇದು ಇರಾನ್ನ ನಾಯಕರನ್ನ ಅಕ್ಷರಶಃ ಕಂಗೆಡುವಂತೆ ಮಾಡಿದೆ, ಜೊತೆಗೆ ಮತ್ತಷ್ಟು ಆಕ್ರೋಶವನ್ನು ಹೆಚ್ಚಿಸಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.